ವರುಣ್ ಸಂಧ್ಯಾ ಹೊಸದಾಗಿ ಮದ್ವೆ ಆಗಿರೋ ಒಂದು ಪ್ರೀತಿಯ ದಂಪತಿಗಳು. ಕಡಿಮೆ ರೇಟ್ಗೆ ಮನೆ ರೆಂಟ್ಗೆ ಸಿಕ್ತು ಅಂತ ಊರಿಗೆ ದೂರದಲ್ಲಿರೋ ಒಂದು ಸುಂದರವಾದ ಮನೆಯಲ್ಲಿ ಬಾಡಿಗೆಗೆ ಹೋದ್ರು. ಆ ಮನೆ ನೋಡೋಕೆ ತುಂಬಾ ಸುಂದರವಾಗಿದೆ. ವರುಣ್, ಇಂಥ ದೊಡ್ಡ ಮನೆ, ಅದೂನು ಫರ್ನಿಚರ್ ಒಂದಿಗೆ, ಇದು ಇಷ್ಟು ಕಡಿಮೆ ರೇಟ್ಗೆ ಬಾಡಿಗೆಗೆ ಕೊಟ್ಟಿದ್ದಾರೆ ಅಂದ್ರೆ ನನ್ಗೇನೋ ಅನುಮಾನವಾಗಿದೆ. ಅಯ್ಯೋ ಸಂಧ್ಯಾ, ನಿನಗೆಲ್ಲ ಅನುಮಾನಗಳೇ. ಸಿಟಿಗೆ ದೂರವಾಗಿರೋದ್ರಿಂದ ಕಡಿಮೆ ರೇಟ್ಗೆ ರೆಂಟ್ಗೆ ಕೊಟ್ಟಿದ್ದಾರೆ. ಓನರ್ ಫಾರಿನ್ ಅಲ್ಲಿದ್ದಾರೆ. ತುಂಬಾ ಮಂದಿ ಹೇಳ್ದಿರ ಕೇಳ್ದಿರ ಬಾಡಿಗೆ ಕೊಡದೆ ಮನೆಯಿಂದ ಹೊರಟೋಗಿದ್ರಂತೆ. ಅದಕ್ಕೆ ಈ ಸಲ ಲೀಸ್ಗೆ ಕೊಟ್ಟಿದ್ದಾರೆ. ಕಡಿಮೆ ರೇಟ್ಗೆ ಸಿಕ್ಕಿದೆ. ನೀನೇನು ಹುಚ್ಚ ಅನುಮಾನಗಳಿಟ್ಕೊಳ್ಬೇಡ. ಗೋಡೆಗೆ ತಗ್ಲಾಕಿರೋ ಫೋಟೋ ನೋಡಿ. ವರುಣ್, ಆ ಫೋಟೋಲಿರೋರು ಯಾರು? ಅದು ಓನರ್ ಅವರ ಫ್ಯಾಮಿಲಿ ಇರಬಹುದು ಬಿಡು ಅನ್ಕೊಂಡು ಆ ದಿನ ರಾತ್ರಿ ಬೆಡ್ ಮೇಲೆ ಮಲ್ಗಿ ನಿದ್ದೆ ಮಾಡ್ತಿದ್ದಾಗ ಎಲ್ಲೋ ಚಿಕ್ಕ ಮಕ್ಕಳು ಅಳ್ತಿರೋ ಶಬ್ದ ಬರ್ತಿತ್ತು. ಆ ಶಬ್ದಕ್ಕೆ ಸಂಧ್ಯಾಗೆ ಎಚ್ಚರ ಆಯ್ತು. ವರುಣ್ ಹಾಗೆ ನಿದ್ದೆ ಮಾಡ್ತಿದ್ದಾನೆ. ವರುಣ್, ವರುಣ್ ಎದ್ದೇಳು ವರುಣ್. ಆ ಶಬ್ದ ನಿಂತೋಯ್ತು. ಇಷ್ಟರಲ್ಲಿ ವರುಣ್ ಎದ್ದೇಳ್ದ. ಏನಾಯ್ತು ಸಂಧ್ಯಾ? ಯಾಕೆ ಒಳ್ಳೆ ನಿದ್ದೆ ಕೆಡಿಸ್ತಿದ್ಯಾ? ನನಗೆ ಏನೋ ಶಬ್ದಗಳು ಬರ್ತಿವೆ. ನೀನು ಎದ್ದ ತಕ್ಷಣ ಆ ಶಬ್ದ ನಿಂತೋಯ್ತು. ನೀನೇನೋ ಕನ್ಸ್ ಕಂಡಿರ್ತೀಯ, ಹೊಸ ಪ್ಲೇಸ್ ಅಲ್ವಾ, ಅಂಥದ್ದೇನು ಯೋಚನೆ ಮಾಡದೆ ಮಲ್ಕೋ ಅಂತ ಹೇಳ್ದ. ಆದರೆ ಸಂಧ್ಯಾಗೆ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತಿಗೆ ಮತ್ತೆ ಯಾರೋ ಅಳ್ತಿರೋ ಶಬ್ದ ಕೇಳಿಸ್ತಿತ್ತು. ಆಗ ವರುಣ್ಗೆ ಆ ಶಬ್ದ ಕೇಳಿಸಿ ಎಚ್ಚರ ಆಯ್ತು. ಆಗ ಇಬ್ರು ಎದ್ದು ಕೂತ್ಕೊಂಡ್ರು. ಹೌದು, ಯಾರೋ ಅಳೋ ಶಬ್ದ ಕೇಳಿಸ್ತು. ಯಾರೋ ಹೋಗಿ ನೋಡೋಣ ನಡಿ ಅಂತ ಭಯ ಪಡುತ್ತಾ ಮೆಲ್ಲಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಅಡ್ಗೆ ಮನೆಗೆ ಹೋದ್ರು. ತಕ್ಷಣ ಅಲ್ಲಿಂದ ಜೋರಾಗಿ ಅಂತ ದೊಡ್ಡ ಶಬ್ದ ಬಂತು. ಅವರಿಬ್ರು ಬೆಚ್ಕೊಂಡ್ರು. ಇಬ್ಬರಿಗೂ ಬೆವರು ಹಿಡಿತಿದೆ. ಇಬ್ರು ಭಯ ಪಡುತ್ತಾ ಹಾಲ್ಗೆ ಹೋಗಿ ನೋಡಿದ್ರು. ಅಲ್ಲಿ ಅಳ್ತಿರೋ ನಗ್ತಿರೋ ಶಬ್ದಗಳು ಟಿವಿಯಿಂದ ಬರ್ತಿವೆ. ಅಯ್ಯೋ ದೇವ್ರಿ, ಟಿವಿಯಿಂದ ಬಂದ ಶಬ್ದಗಳಿಗೆ ಎಷ್ಟು ಭಯ ಪಟ್ವಿ. ಇನ್ನ ಯಾರು ಅನ್ಕೊಂಡು ಸಾಯೋಷ್ಟು ಭಯ ಆಯ್ತು. ಆದ್ರೆ ನಾವು ಮಲ್ಗೋಕ್ಕೂ ಮುಂಚೆ ಟಿವಿ ಆಫ್ ಮಾಡಿ ಮಲ್ಗಿದ್ವಲ್ಲ, ಮತ್ತೆ ಟಿವಿ ಯಾರು ಆನ್ ಮಾಡಿದ್ರು? ಪವರ್ ಹೋಗಿ ಬಂದಾಗಿದೆ, ಅದಕ್ಕೆ ಟಿವಿ ಆನ್ ಆದಾಗಿದೆ ಅನ್ಕೊಂಡು ಹೋಗಿ ಟಿವಿ ಆಫ್ ಮಾಡಿ ಮಲ್ಕೊಂಡ್ರು. ಆ ದಿನ ಬೆಳಿಗ್ಗೆ ವರುಣ್ ಹೊರಗಡೆ ಹೋಗುತ್ತಾ, ಸಂಧ್ಯಾ, ನಾನ್ ಹಾಗೆ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೊರಟೋದ. ಸಂಧ್ಯಾ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಕಬೋರ್ಡ್ ಕೆಳಗೆ ಯಾವ್ದೋ ಬಾಕ್ಸ್ ಕಾಣಿಸ್ತು. ಅದನ್ನ ತೆಗೆದು ಮತ್ತೆ ಕಬೋರ್ಡ್ ಅಲ್ಲಿಟ್ಲು. ಕಬೋರ್ಡ್ ಕ್ಲೋಸ್ ಮಾಡಿದ ತಕ್ಷಣ ಅದರಿಂದ ಏನೋ ಶಬ್ದಗಳು ಬಂತು. ಆದ್ರೆ ಆ ಡೋರ್ ಓಪನ್ ಮಾಡ್ಬೇಕಂದ್ರೆ ಸಂಧ್ಯಾಗೆ ಧೈರ್ಯ ಸಾಲಿಲ್ಲ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೋಗಿ ಡೋರ್ ಓಪನ್ ಮಾಡಿದ್ಲು. ಅವಳು ಇಟ್ಟಿದ್ದ ಬಾಕ್ಸ್ 2 ಬಾಕ್ಸ್ ಆಗಿತ್ತು. ಅವಳಿಗೆ ಏನು ಅರ್ಥ ಆಗ್ಲಿಲ್ಲ. ಅರಿ, ನಾನಿಟ್ಟಾಗ 1 ಬಾಕ್ಸ್ ಇತ್ತು, ಈಗ 2 ಬಾಕ್ಸ್ ಹೇಗ್ ಬಂತು ಅನ್ಕೊಳುತ್ತಾ ಹೋಗಿ ಅವಳ ಹ್ಯಾಂಡ್ ಬ್ಯಾಗ್ ತರುತ್ತಾ ಆ ಕಬೋರ್ಡ್ ಅಲ್ಲಿ ಇಟ್ಲು. ಆದ್ರೆ ಸ್ವಲ್ಪ ಹೊತ್ತಿಗೆ ಕಬೋರ್ಡ್ ಓಪನ್ ಮಾಡಿ ನೋಡಿದಾಗ ಆ ಬ್ಯಾಗ್ ಸಹ 2 ಬ್ಯಾಗ್ ಆಗಿ ಬದಲಾಗಿತ್ತು. ಸಂಧ್ಯಾಗೆ ತುಂಬಾ ಆಶ್ಚರ್ಯ ಆಯ್ತು. ಇದೇನು ಮ್ಯಾಜಿಕ್ ಕಬೋರ್ಡ್ ತರ ಇದೆಯಲ್ಲ ಅಂತ ಹಣ ಚಿನ್ನ ಇಟ್ಲು. ಎಲ್ಲ ಡಬಲ್ ಡಬಲ್ ಆಗಿ ಆಯ್ತು. ಅವಳಿಗೆ ತುಂಬಾ ಸಂತೋಷ ಆಯ್ತು. ಆಗ್ಲೇ ವರುಣ್ ಮನೆಗೆ ಬಂದ. ಅದೆಲ್ಲವನ್ನು ನೋಡಿ, ಏನಿದೆಲ್ಲ ಡಬಲ್ ಡಬಲ್ ಆಗಿದೆ, ಎಲ್ಲಿಂದ ಬಂತು? ವರುಣ್, ಈ ಕಬೋರ್ಡ್ ಅಲ್ಲಿ ಏನಿಟ್ರು 2 ಆಗಿ ಬದಲಾಗ್ಬಿಡ್ತಿದೆ. ಏನ್ ಸಂಧ್ಯಾ ನೀನ್ ಅಂತಿರೋದು? ನನ್ಗೆ ನಂಬಿಕೆ ಬರ್ತಿಲ್ಲ. ಒಂದ್ಸಲ ನೀವು ಕಬೋರ್ಡ್ ಒಳಗೆ ಹೋಗಿ ಹೇಳ್ತೀನಿ. ವರುಣ್ ಆ ಕಬೋರ್ಡ್ ಒಳಗೆ ಹೋಗಿ ನಿಂತ್ಕೊಂಡ. ಸಂಧ್ಯಾ ಡೋರ್ ಕ್ಲೋಸ್ ಮಾಡಿ 1 ನಿಮಿಷ ಆದ್ಮೇಲೆ ಓಪನ್ ಮಾಡಿದ್ಲು. ಆದ್ರೆ ಅದ್ರಲ್ಲಿ ಇರ್ಬೇಕಾದ ವರುಣ್ ಮಾಯ ಆಗೋದ. ಸಂಧ್ಯಾ ಭಯದಿಂದ ವರುಣ್ ವರುಣ್ ಅಂತ ಜೋರಾಗಿ ಕಿರ್ಚ್ಕೊಳಕ್ಕೆ ಶುರು ಮಾಡಿದ್ಲು. ವರುಣ್ ಏನಾದ್ನೋ ಏನೋ ಅರ್ಥ ಆಗ್ಲಿಲ್ಲ. ಒಂದ್ಸಲ ಅವಳು ಕಬೋರ್ಡ್ ಒಳಗೆ ಹೋಗಿ ಡೋರ್ ಹಾಕೊಂಡ್ಲು. ಆದ್ರೆ ಅವಳಿಗೆ ಏನೂ ಆಗ್ಲಿಲ್ಲ. ಡೋರ್ ಓಪನ್ ಮಾಡಿದಾಗ ಮನೆಯೆಲ್ಲ ಒಂದು ಹಾಳಾದ ಬಂಗ್ಲೆ ಆಗಿದೆ. ಅದೇನು, ನನ್ ಮನೆಗಲ್ವಾ ಬರ್ಬೇಕು, ಯಾವ್ದೋ ಬಂಗಲೆಗೆ ಬಂದಿದ್ದೀನಿ ಅನ್ಕೊಳುತ್ತಾ ಭಯವಾಗಿ ಸುತ್ತ ನೋಡ್ತಾ ಇದ್ಲು. ಇಷ್ಟರಲ್ಲಿ ಅಲ್ಲಿ ಅವಳ ಮನೆಯಲ್ಲಿರೋ ಫೋಟೋಲಿ ಇರೋವ್ರು ಭಯಂಕರವಾಗಿ ಕಿರ್ಚುತ್ತಾ ನಡ್ಕೊಂಡು ಹೋಗೋದು ನೋಡಿದ್ರು. ವಿಕೃತವಾಗಿ ಕಿರ್ಚುತ್ತಾ ನಡ್ಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಿದ್ದಾರೆ. ಅದು ನೋಡಿದ ಸಂಧ್ಯಾ, ಇದೇನು, ಮನೇಲಿ ಫೋಟೋಲ್ ಕಾಣಿಸಿದವರು ಇಲ್ಲಿ ದೆವ್ವಗಳಾಗಿ ತಿರುಗಾಡ್ತಿದ್ದಾರೆ. ಆದ್ರೆ ಮಿಕ್ಕಿದವರೆಲ್ಲ ಈ ಮನೆಯಲ್ಲಿ ನನ್ನ ಹಾಗೆ ಬಾಡಿಗೆಗೆ ಬಂದವ್ರೇನಾ? ಇಷ್ಟಕ್ಕೂ ವರುಣ್ ಎಲ್ಲಿದ್ದಾನೋ ಅನ್ಕೊಳ್ಳುತ್ತಾ ಭಯವಾಗಿ ಹುಡುಕುತ್ತಾ ತಿರುಗಾಡ್ತಾ ಇದ್ಲು. ಇಷ್ಟರಲ್ಲಿ ಸಂಧ್ಯಾ ಅಂತವಳೆ ಅಲ್ಲಿ ವರುಣ್ ಕಾಲ್ ಹಿಡ್ಕೊಂಡು ಎಳ್ಕೊಂಡು ಅಡ್ಗೆ ಮನೆಗೆ ಹೋದ್ಲು. ಅವಳ ತರನೇ ರೂಪವನ್ನು ಸಂಧ್ಯಾ ನೋಡಿದಾಗ ಅದು ಕನ್ಸೋ ನಿಜಾನೋ ಅರ್ಥ ಆಗ್ಲಿಲ್ಲ. ಅದನ್ನ ನೋಡಿದ ಸಂಧ್ಯಾ ಓಡುತ್ತಾ ವರುಣ್ ಹತ್ರ ಹೋದ್ಲು. ಅಲ್ಲಿಗೆ ವರುಣ್ ಸತ್ತು ಹೋದ. ವರುಣ್ ವರುಣ್
ಅಂತ ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಹಿಂದೆಯಿಂದ ವರುಣ್ ರೂಪದಲ್ಲಿ ಇನ್ನೊಬ್ರು ಬಂದು ಸಂಧ್ಯಾ ಹಿಂದೆ ತಿರುಗಿದ ತಕ್ಷಣ ವರುಣ್ ಕಾಣಿಸಿದ. ಸಂಧ್ಯಾ ಅಲ್ಲಿ ಇಬ್ರಿಬ್ರು ವರುಣ್ರನ್ನು ನೋಡಿ ಶಾಕ್ ಆದ್ಲು. ಹಿಂದೇನೆ ಸಂಧ್ಯಾ ಎರಡನೇ ರೂಪ ಬಂದು ಸಂಧ್ಯಾ ತಲೆ ಮೇಲೆ ಗಟ್ಟಿಯಾಗಿ ರಾಡ್ ಅಲ್ಲಿ ಹೊಡೆದು ಸಾಯಿಸ್ಬಿಡ್ತು. ಹಲೋ ಸರ್, ರಮೇಶ್ ಮಾತಾಡ್ತಿದ್ದೀನಿ. ಲೀಸ್ ರಿಜಿಸ್ಟ್ರೇಷನ್ ವರ್ಕ್ ಮಾಡ್ಸೋಣ ಅಂತ ಮನೆಗ್ ಹೋದೆ ಸರ್. ಆದ್ರೆ ಹೊಸದಾಗಿ ಬಂದವರು ಸಹ ಖಾಲಿ ಮಾಡಿ ಹೊರಟೋದಾಗಿದ್ದಾರೆ. ಫೋನ್ ಸಹ ಎತ್ತುತ್ತಾ ಇಲ್ಲ. ಓ, ಇವ್ರು ಸಹ ಹೇಳ್ದೆ ಕೇಳ್ದೆ ಹೊರಟೋದ್ರಾ? ಸರಿ, ಆದ್ರೆ ಗೇಟ್ಗೆ ಟೂಲೆಟ್ ಬೋರ್ಡ್ ಇಟ್ಟು ಲಾಕ್ ಮಾಡಿ ಹೋಗು. ಒಂದಾನೊಂದು ಕಾಲದಲ್ಲಿ ರಂಗಾಪುರಂ ಅನ್ನೋ ಗ್ರಾಮದಲ್ಲಿ ರೋಷಯ್ಯ ಎಂಬ ಧನವಂತ ಇರ್ತಿದ್ದ. ರೋಷಯ್ಯನ ನೆಂಟರು ಎಲ್ರೂ ಆತನ ಹಣದಲ್ಲಿ ಜಲ್ಸ ಮಾಡೋರೆ. ಆದ್ರೆ ಆತನ ಯಾರೂ ಹಿಡಿಸ್ಕೊಳ್ತಿರ್ಲಿಲ್ಲ. ರೋಷಯ್ಯನ ಹತ್ರ ವೀರಯ್ಯ ಎಂಬ ನಂಬಿಕಸ್ಥನಾದ ಕೆಲಸದವನು ಇರ್ತಿದ್ದ. ಆತನು ಪ್ರತಿಕ್ಷಣ ಅವನ ಯಜಮಾನ ಆದ ರೋಷಯ್ಯನ ಕಣ್ಣಲ್ಲಿಟ್ಕೊಂಡು ನೋಡ್ಕೊಳ್ತಿದ್ದ. ಒಂದು ದಿನ ರೋಷಯ್ಯ ವೀರಯ್ಯನನ್ನು ಆತನ ರೂಮ್ಗೆ ಕರೆದು, ಏನೋ ವೀರಯ್ಯ, ನಿಂದು ನಂದು ಜನ್ಮದ ಸಂಬಂಧ. ಸ್ವಂತದವರೇ ನನ್ನ ಹಿಡ್ಸ್ಕೊಳ್ತಿಲ್ಲ. ನೀನ್ ಮಾತ್ರ ನನ್ನ ಹುಷಾರಾಗಿ ನೋಡ್ಕೊಳ್ತಿದ್ಯಾ ಅಂತ ಉದ್ವೇಗವಾಗಿ ಅಂದ ರೋಷಯ್ಯ. ಅಯ್ಯ, ನಾನಿರೋಷ್ಟು ದಿನ ನಿಮ್ಗೆ ಯಾವ ಕೊರತೆನೂ ಬರ್ದೇ ನೋಡ್ಕೊಳ್ತೀನಿ. ನಿಮ್ಗೆ ಸೇವೆಗಳು ಮಾಡೋದ್ರಲ್ಲಿ ನನಗೆ ಆನಂದವಿದೆ. ನೀವು ಅನವಸರವಾದ ಯೋಚನೆಗಳು ಇಟ್ಕೋಬೇಡಿ. ಅದೇನೋ ನನ್ನ ಕಷ್ಟ. ನೀನು ಹೊರಟೋದ್ರೆ ಇನ್ನು ನನಗೆ ಯಾರು ದಿಕ್ಕು ಅಂದ ರೋಷಯ್ಯ. ಅಯ್ಯನವ್ರೆ, ನೀವು ಹಾಗೇನೂ ಅನ್ಕೊಳ್ಬೇಡಿ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಮಾತು ದಾಟ್ಬಿಟ್ಟ ವೀರಯ್ಯ. ಆ ನಂತರ ಸ್ವಲ್ಪ ದಿನಕ್ಕೆ ವೀರಯ್ಯನಿಗೆ ಕಾಯಿಲೆ ಬಂದು ಸತ್ತು ಹೋದ. ಅದರಿಂದ ರೋಷಯ್ಯನನ್ನು ನೋಡ್ಕೊಳ್ಳೋರು ಇಲ್ಲದೆ ಹೋದ್ರು. ಕನಿಷ್ಠ ಸೇವೆಗಳು ಮಾಡೋ ವ್ಯಕ್ತಿಗಳು ಇಲ್ಲದೆ ಹೋದ್ರು. ಒಂದು ದಿನ ರೋಷಯ್ಯನಿಗೆ ಗೊತ್ತಿಲ್ದಿರೋ ಕಾಯಿಲೆ ಬಂತು. ಒಂದು ದಿನ ವೈದ್ಯನು ಬಂದು, ಇದು ಒಂದು ಅಂಟುರೋಗ, ನೀವೆಲ್ಲ ಹುಷಾರಾಗಿರ್ಬೇಕು. ಆಗಾಗ ಆತನಿಗೆ ಬೇರೆ ಬಟ್ಟೆ, ಆತ ಕಟ್ಕೊಳ್ಳೋ ಬಟ್ಟೆಗಳು ಯಾವ ದಿನಕ್ಕೆ ಆ ದಿನನೇ ಒಗೆದ್ಬಿಡ್ಬೇಕು. ಯಾವ ದಿನಕ್ಕೆ ಆ ದಿನ ಬಲವಾದ ಆಹಾರ ಕೊಡಬೇಕು. ಸರಿಯಾಗಿ ಗಮನಿಸದಿದ್ರೆ ಆತನ ಪ್ರಾಣಕ್ಕೆ ಆಪತ್ತು ಅಂತ ಹೇಳಿ ಔಷಧಿ ಕೊಟ್ಟು ಹೊರಟೋದ. ಆ ನಂತರ ರೋಷಯ್ಯ ಕುಟುಂಬ ಸಭ್ಯರೆಲ್ಲ ಸಮಾವೇಶವಾದ್ರು. ನಾನು ಮುದುಕಿ, ನಾನು ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ಏಳಕ್ಕಾಗಲ್ಲ. ಅವರ ಸಂರಕ್ಷಣೆ ಎಲ್ಲ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿದ್ಲು ರೋಷಯ್ಯನ ಹೆಂಡತಿ. ಅತ್ತೆ, ನಮಗ್ ಮನೆ ಕೆಲಸಗಳು ಮಾಡೋದೇ ಸರಿಯೋಗತ್ತೆ. ಇನ್ನು ಅವ್ರಿಗೆ ಸೇವೆಗಳು ಮಾಡೋದು ನಮಗ್ ಹೇಗಾಗುತ್ತೆ ಅಂದರು ಸೊಸೆರು. ಅಮ್ಮ, ನಾವು ಹೊರಗಡೆ ಹೋಗಿ ವ್ಯವಸಾಯ ಕೆಲಸಗಳು ನೋಡ್ಕೊಳ್ಬೇಕು. ಹಾಗಿದ್ದಾಗ ಅವ್ರಿಗೆ ನಾವು ಸೇವೆಗಳು ಹೇಗ್ ಮಾಡೋಕ್ಕಾಗುತ್ತೆ ಅಂದ್ರು ಮಕ್ಕಳು. ಕೊನೆಗೆ ಎಲ್ರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದ್ರು. ರೋಷಯ್ಯನನ್ನು ನೋಡ್ಕೊಳ್ಳೋಕೆ ಸೇವಕನನ್ನು ನಿಯಮಿಸಿದ್ರು. ಗೋಪಯ್ಯ ಎಂಬ ಯುವಕನನ್ನ ಕೆಲಸದಾಳಾಗಿ ನಿಯಮಿಸಿಕೊಂಡ್ರು. ಗೋಪಯ್ಯನಿಗೆ ಮನೆ ವಿಷಯಗಳೆಲ್ಲ ಅರ್ಥ ಆಯಿತು. ಮನೆ ಯಜಮಾನ ಬಗ್ಗೆ ಕುಟುಂಬ ಸಭ್ಯರೇ ಹಿಡಿಸ್ಕೊಳ್ದೇ ಇದ್ದಾಗ ಆತ ಮಾತ್ರ ಯಾಕೆ ಹಿಡಿಸ್ಕೊಳ್ಬೇಕು ಅನ್ಕೊಂಡ ಗೋಪನ್ನ. ಆಗ್ಲಿಂದ ರೋಷಯ್ಯ ಕರೆದ್ರೂ ಹೋಗ್ತಿರ್ಲಿಲ್ಲ. ಏನ್ ಕೇಳಿದ್ರೂ ನೋಡ್ಕೊಳ್ದೆ ಅಷ್ಟರಲ್ಲೇ ಇರ್ತಿದ್ದ. ಆದ್ರೆ ರೋಷಯ್ಯನಿಗೆ ಮಾತ್ರ ಯಾರೋ ಮಾಡಿದ ಹಾಗೆ ಸಮಯಕ್ಕೆ ಎಲ್ಲ ನಡೆದೋಗ್ತಿತ್ತು. ಆಗಾಗ ಆತನ ಮಂಚದ ಬೆಡ್ಶೀಟ್, ಬಟ್ಟೆ ಎಲ್ಲ ಬದಲಾಗ್ಬಿಡ್ತಿತ್ತು. ಹಾಗೆ ಸಮಯಕ್ಕೆ ಔಷಧಿ, ಹಾಲು, ಹಣ್ಣು ಬರ್ತಿದ್ವು. ಸ್ವಲ್ಪ ದಿನದವರೆಗೂ ರೋಷಯ್ಯ ಪ್ರಜ್ಞೆ ಇಲ್ದೆ ಮಲಗಿದ್ದಾಗ ಮೆಲ್ಲಗೆ ಹಾಗೆ ವಾಸಿಯಾಗಿ ಮಾಮೂಲಿ ಮನುಷ್ಯನಾದ. ಒಂದು ದಿನ ಆತನಿಗೆ ಹಾಲು ಕೊಡ್ತಿದ್ದ ಆ ವ್ಯಕ್ತಿನ ನೋಡಿ, ಏನೋ ವೀರಯ್ಯ, ನೀನ್ ಹೇಗ್ ಬಂದ್ಯೋ? ನೀನು ಸತ್ತು ತುಂಬ ದಿನ ಆಯ್ತಲ್ವಾ? ಹೌದಯ್ಯ, ನಾನು ಸತ್ತು ಹೋಗಿದ್ರು ನನ್ನ ಆತ್ಮಕ್ಕೆ ನಿಮ್ಮೇಲೆ ಅಕ್ರೆ ಸಾಯ್ತಿಲ್ಲ. ನಿಮ್ಮವರೆಲ್ಲ ನಿಮಗೆ ಕಾಯಿಲೆ ಬಂದಾಗ ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋದು ನೋಡ್ದೆ. ಅದಕ್ಕೆ ನಿಮಗೆ ಸೇವೆಗಳು ಮಾಡೋಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ ದೆವ್ವ ರೂಪದಲ್ಲಿರೋ ವೀರಯ್ಯ. ಆ ಮಾತುಗಳು ಕೇಳಿದ ರೋಷಯ್ಯನಿಗೆ ಕಣ್ಣೀರು ನಿಲ್ಲಿಲ್ಲ. ವೀರಯ್ಯ, ನೀನು ಯಾವಾಗಲೂ ನನ್ನವರಿಗಿಂತ ಚೆನ್ನಾಗಿ ನೋಡ್ಕೊಂಡೆ. ನೀನು ನನಗೆ ಜೀವನ ಪೂರ್ತಿ ನನಗೆ ಎಷ್ಟೋ ಸೇವೆಗಳು ಮಾಡಿದ್ದೆ. ಸತ್ತು ಹೋಗಿನೂ ದೆವ್ವ ರೂಪದಲ್ಲಿ ಬಂದು ನನಗೆ ಸೇವೆಗಳು ಮಾಡ್ತಿದ್ಯಾ. ನಾನು ಮಾತ್ರ ಏನೂ ಮಾಡೋಕ್ಕಾಗ್ತಿಲ್ಲ. ನಾನು ಸಂಪಾದಿಸಿದ್ದೆಲ್ಲ ನನ್ನವರೇ ಅನುಭವಿಸ್ತಾ ಇದ್ದಾರೆ. ಇನ್ನು ನಾನು ನಿನ್ನ ಕೈಯಲ್ಲಿ ಸೇವೆಗಳು ಮಾಡಿಸ್ಕೊಳ್ಳಲಾರೆ. ಇನ್ನು ನೀನು ನೇರಾಗಿ ಸ್ವರ್ಗಕ್ಕೆ ಹೊರಟೋಗು. ಹಾಗೆ ನಡಿಬೇಕು ಅಂದರೆ ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋ ಮನುಷ್ಯರು ಇದ್ದಾರೆ ಅನ್ನೋ ನಂಬಿಕೆ ನನಗೆ ಬರಬೇಕು ಅಂತ ಹೇಳಿದ ವೀರಯ್ಯ. ಆಗ ರೋಷಯ್ಯ ಅವರೆಲ್ಲರನ್ನೂ ಕರೆದು ನಡೆದಿದ್ದೆಲ್ಲ ಹೇಳಿ, ಬದುಕಿರೋಷ್ಟು ದಿನ ನನಗೆ ಸೇವೆಗಳು ಮಾಡೋದು ಅಲ್ಲದೆ ಸತ್ತು ಹೋದ್ಮೇಲೆ ದೆವ್ವವಾಗಿಯೂ ನನಗೆ ಸೇವೆಗಳು ಅಂದಿಸ್ತಾ ಇರೋ ವೀರಯ್ಯನಿಗೆ ಆತ್ಮಶಾಂತಿ ಕಲಗಿಸೋದು ನನ್ನ ಧರ್ಮ. ಅದಕ್ಕಾಗಿ ನಾನೊಂದು ನಿರ್ಣಯ ತಗೊಂಡೆ. ನಾನು ಸಂಪಾದಿಸಿದ ಆಸ್ತಿ ನನ್ನ ವಾರಸುದಾರರಾದ ನಿಮಗೆ ಕೊಡಬೇಕು ಅನ್ನಿಸ್ತಿಲ್ಲ.
ನನ್ನ ಯಾರಾದರೆ ಚೆನ್ನಾಗಿ ನೋಡ್ಕೊಳ್ತಿರೋ ಅವ್ರಿಗೆ ನನ್ನ ಆಸ್ತಿ ಎಲ್ಲ ಬರೆದು ಕೊಡ್ತೀನಿ ಅಂತ ಹೇಳಿದ ರೋಷಯ್ಯನ ಕುಟುಂಬ ಸಭ್ಯರು ಗಾಬರಿ ಆದ್ರು. ಅಲ್ಲಿಗಲ್ಲೇ ಅವರಲ್ಲಿ ಊಹಿಸದ ಬದಲಾವಣೆಗಳು ಬಂತು. ರೋಷಯ್ಯನ ಹೆಂಡತಿಗೆ ಮೈ ನೋವು ಕಡಿಮೆ ಆಯ್ತು. ರೋಷಯ್ಯನಿಗೆ ತೋರ್ಸೋಕೆ ಎಲ್ಲಿಲ್ಲದ ಸಮಯ ಬಂತು ಎಲ್ಲರಿಗೂ. ಆಗ್ಲಿಂದ ಕುಟುಂಬ ಸಭ್ಯರೆಲ್ಲರೂ ಶ್ರದ್ಧೆಯಾಗಿ ರೋಷಯ್ಯನಿಗೆ ಸೇವೆಗಳು ಮಾಡ್ತಿದ್ರು. ಸ್ವಲ್ಪ ದಿನಕ್ಕೆ ಆತನ ಯಜಮಾನನಿಗೆ ಎಲ್ಲ ಸರಿಯಾಗಿ ನಡೀತಿದೆ ಅನ್ನೋ ನಂಬಿಕೆ ದೆವ್ವ ರೂಪದಲ್ಲಿರೋ ವೀರಯ್ಯನಿಗೆ ಕಲುಗಿತು. ಅದರೊಂದಿಗೆ ವೀರಯ್ಯನ ಆತ್ಮ ಶಾಂತಿಯಾಯ್ತು. ಶಾಂತಿಸಿದ ದೆವ್ವ ಸ್ವರ್ಗಕ್ಕೆ ಹಾರಿ ಹೋಯ್ತು.